ನೀವು ಸಂಜೆನ ಬಂದ ಪ್ರಶ್ನೆ ಕೇಳಿದ್ರಿ. 4 ಗಂಟೆಗಿದ್ದಂಥ ಸಂಪುಟ ಸಭೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಜಾತಿ ಜನಗಣತಿ ಬಗ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಯಾಬಿನೆಟ್ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ರಿ. ನಾನು ಏನು ಹೇಳಿದೆ, 4 ಗಂಟೆಗೆಲ್ಲ ಇನ್ನೂ 4 ವರ್ಷ ಆದರೂ ಕೂಡ ಇವರು ಅದನ್ನು ತಗೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ನಾನು ಅವತ್ತಿಂದನೊಂದು ಕೂಡ ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ. ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಸಮಾಜಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಅವತ್ತಿನೊಂದು ಕೂಡ ಹೇಳ್ತಾ ಇದ್ದೇನೆ, ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹುಡುಗಾಟಿಕೆ ಮಾಡೋದನ್ನು ಬಿಡಬೇಕು. ಅವರು ತಮ್ಮ ಮುಖ್ಯಮಂತ್ರಿಗಳ ಕುರ್ಚಿಗಳನ್ನು ಭದ್ರಗೊಳಿಸ್ತಕ್ಕಂಥ ಸಲುವಾಗಿ ಈ ರೀತಿ ಹುಡುಗಾಟ ಮಾಡೋದನ್ನು ಅವ್ರು ನಿಲ್ಲಿಸ್ಬೇಕು ಈಗಲಾದರೂ ಕೂಡ. ನೀವು ಸಂಜೆನ ಬಂದ ಪ್ರಶ್ನೆ ಕೇಳಿದ್ರಿ. 4 ಗಂಟೆಗಿದ್ದಂಥ ಸಂಪುಟ ಸಭೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಜಾತಿ ಜನಗಣತಿ ಬಗ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಯಾಬಿನೆಟ್ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ರಿ. ನಾನು ಏನು ಹೇಳಿದೆ, 4 ಗಂಟೆಗೆಲ್ಲ ಇನ್ನೂ 4 ವರ್ಷ ಆದರೂ ಕೂಡ ಇವರು ಅದನ್ನು ತಗೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ನಾನು ಅವತ್ತಿಂದನೊಂದು ಕೂಡ ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ. ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಸಮಾಜಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಅವತ್ತಿನೊಂದು ಕೂಡ ಹೇಳ್ತಾ ಇದ್ದೇನೆ, ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹುಡುಗಾಟಿಕೆ ಮಾಡೋದನ್ನು ಬಿಡಬೇಕು. ಅವರು ತಮ್ಮ ಮುಖ್ಯಮಂತ್ರಿಗಳ ಕುರ್ಚಿಗಳನ್ನು ಭದ್ರಗೊಳಿಸ್ತಕ್ಕಂಥ ಸಲುವಾಗಿ ಈ ರೀತಿ ಹುಡುಗಾಟ ಮಾಡೋದನ್ನು ಅವ್ರು ನಿಲ್ಲಿಸ್ಬೇಕು ಈಗಲಾದರೂ ಕೂಡ.